ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಪ್ರಾಥಮಿಕ ವ್ಯಾಪ್ತಿನಲ್ಲಿ ಯಾವುದೇ ಸಾಂಕ್ರಾಮಿಕ ರೋಗ ಜ್ವರ ಬರ್ದಂಗೆ ಇರ್ಬೇಕಾದ್ರೆ ಗ್ರಾಮದ ಸ್ವಚ್ಛತೆ ಕಾಪಾಡಬೇಕಾಗುತ್ತೆ. ಸ್ವಚ್ಛತೆ ಕಾಪಾಡೋದು ಮುಖ್ಯವಾಗಿ ನಮ್ಮ ಆರೋಗ್ಯ ಕಾರ್ಯಕರ್ತರು ಬಂದಾಗ, ಆಶಾ ಕಾರ್ಯಕರ್ತರು ಬಂದಾಗ ನಿಮ್ಮ ಮನೆಯ ಸುತ್ತಮುತ್ತ ನಿಂತ ನೀರಲ್ಲಿ ನಾರು ಮರಿ ಹುಟ್ಟಿದ ನಾಶ ಮಾಡಕ್ಕೆ ನಮ್ಮ ಸಹಾಯ ಸಹಕಾರ ಹೇಳ್ಕೊಡ್ತಾರೆ. ನೀವು ಸಹಾಯ ಮಾಡಬೇಕಾಗುತ್ತೆ. ಇದರಲ್ಲಿ ಕಾರ್ಯಕ್ರಮ ಒಂದು ಯಾತ್ರಾ ಕಾರ್ಯಕ್ರಮವನ್ನ ಪ್ರಾರಂಭದಲ್ಲಿ ಈಗ ನಮ್ಮ ಶಾಲಾ ಮುಖ್ಯ ಪದವಿ ಬಂದಿವೆ, ಶಾಲಾ ಶಿಕ್ಷಕರು ಬಂದಿವೆ. ಅವರೆಲ್ಲರೂ ಈ ಕಾರ್ಯಕ್ರಮ ಉದ್ಘಾಟನೆ ಪಾಲ್ಗೊಂಡು ಕೇಳ್ತಾ ಇದ್ದೀನಿ. ಯಾವುದೇ ಜ್ವರವಿರಲಿ ಚಿಕ್ಕದು ಇವನ್ನ ತಿಂದು ಇವು ಜೀವನ ಮಾಡ್ತವೆ. ಆಮೇಲೆ ಹೊಂದ್ಕೋಬೋದು, ತಿನ್ನಕ್ ಬರ್ತಾವ ಸರ್ ಅಂತಾನ. ಇವು ತಿನ್ನಕ್ ಬರಲ್ಲ ನಿಮ್ಗೆ. ಇವು ತಿನ್ನ ಇಷ್ಟೇ, ಇನ್ನು 10 ವರ್ಷ ಇಷ್ಟೇ ಸೈಜ್, ಇವು ದೊಡ್ಡವಾಗಲ್ಲ ಇವು. ಇದಕ್ಕೆ ಆಹಾರ ಏನು ಗೊತ್ತಾ? ಇವಕ್ಕೆ ಇದೇ ಆಹಾರ. ಹೇಳಿದ ಅರ್ಥ ಆಯ್ತಾ? ಇದೇ ಇಲ್ಲಿ ಲಾರ್ವ ಮರಿ ಇದೆ, ಸೊಳ್ಳೆ ಮರಿ ಇವಕ್ಕೆ ಆಹಾರ, ಬೇರೆ ಇರ್ತಾರಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ನಿಮ್ಮ ಮನೆ ಸುತ್ತ ದೊಡ್ಡ ತೊಟ್ಟಿಗಳಿದ್ರೆ, ಅಥವಾ ಏನಾದರೂ ಒಂದು ಕೃಷಿ ಹೊಂಡ ಇದ್ದರೆ, ಅಥವಾ ಇನ್ನೇನು ಇದ್ದರೆ, ನಮ್ಮ ಆರೋಗ್ಯ ಸಿಬ್ಬಂದಿವರೆಗೆ ಹೇಳಿದ್ರೆ, ಆಶಾ ವರ್ಕರ್ಗೆ ಹೇಳಿದ್ರೆ ಅವ್ರು ತಂದು ಬಿಡ್ತಾರೆ. ಹೇಳ್ತೀರಲ್ಲ. ಆಮೇಲೆ ತಿನ್ನಕ್ಕೆ ಬರಲ್ಲ ಇವು. ಸೊಳ್ಳೆ ಪರ್ದೆ ಹಾಕಿ ತಿಂದಿರಾ? ಏನಮ್ಮ ಸೊಳ್ಳೆ ಪರ್ದೆ ಹಾಕಿ ತಿಂದಿರಾ? ತಿನ್ನಕ್ಕೆ ಬರಲ್ಲ ಅವು. ಅದಕ್ಕೆ ಆದ ಆಹಾರ ಲಾರ್ವ ಮರಿ, ಸೊಳ್ಳೆ ಮರಿ. ಮಾಡ್ತೀರಲ್ಲ. ನೀವೆಲ್ಲರೂ ಸಹಕಾರ ನೀಡಿರಿ, ಶಿಕ್ಷಕರ ಸಹಕಾರ ನೀಡಿರಿ, ಆರೋಗ್ಯ ಸಿಬ್ಬಂದಿಯವರ ಜೊತೆಗೆ ಗ್ರಾಮ ಪಂಚಾಯತ್ ಕೈ ಜೋಡಿಸಿರಿ. ನಮ್ಮ ವ್ಯಾಪ್ತಿನಾಗೆ ಚಿಕನ್ ಡೆಂಗ್ಯೂ ಜ್ವರ, ಮಲೇರಿಯಾ ಬರೋದಿಲ್ಲ. ಮಲೇರಿಯಾ ಕಡಿಮೆ ಆಗಿದೆ. ಬಟ್ ಆದರೂ ಸಮೇತ ಮತ್ತೆ ಯಾವಾಗ ಹೋಲ್ಬೇಡ ಆಗುತ್ತೋ ಹೇಳಕ್ಕೆ ಬರೋಲ್ಲ. ಎಷ್ಟೋ ವರ್ಷಗಳಿಂದ ಮಲೇರಿಯಾ ಇರಲಿಲ್ಲ, ಬರ್ಬೋದು. ನನ್ನ ಪ್ರಕಾರ ಸಿರಾ ತಾಲೂಕಲ್ಲಿ 15 ವರ್ಷದಿಂದ ಇಲ್ಲಿಗೆ ಮಲೇರಿಯಾ ಇಲ್ಲ. ತುಂಬ ಕಡಿಮೆ. ಎಲ್ಲ ಇಲಾಖೆಗಳು, ಮುಖ್ಯ ಶಿಕ್ಷಣ ಇಲಾಖೆ, ಗ್ರಾಮ ಪಂಚಾಯತಿ, ಎಲ್ಲ ಇಲಾಖೆಗಳು ಮತ್ತು ಗ್ರಾಮಸ್ಥರು ಸೇರಿ ಎಲ್ಲರೂ ಸೇರಿದರೆ ಒಂದು ಯಾವುದೇ ಒಂದು ಸಾಂಕ್ರಾಮಿಕ ತಡೆಗಟ್ಬೋದು ಅಂತ ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಈಗ ಜೂನ್ ತಿಂಗಳಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಮಾಡ್ತೀವಿ. ಯಾಕೆ ಮಾಡಬೇಕು ಜೂನ್ ತಿಂಗಳಲ್ಲಿ ಅಂತ ಹೇಳಿದರೆ, ಜೂನ್ ತಿಂಗಳಲ್ಲಿ ಮಾನ್ಸೂನ್ ಮಳೆಗಾಲ ಪ್ರಾರಂಭ ಆಗುತ್ತೆ. ಮೇ ತನಕ ಮಳೆಗಾಲ ಕಡಿಮೆ ಇರುತ್ತೆ. ಜೂನ್ನಲ್ಲಿ ಮಳೆಗಾಲ ಪ್ರಾರಂಭ ಆಗುತ್ತೆ. ಮಳೆಗಾಲ ಪ್ರಾರಂಭ ಆದಾಗ ಎಲ್ಲೆಲ್ಲಿ ಗುಂಡಿಗಳಲ್ಲಿ, ಎಲ್ಲೆಲ್ಲಿ ಚರಂಡಿಗಳಲ್ಲಿ ನೀರಿರ್ತಾವೋ, ಅಲ್ವ ಎಲ್ಲೆಲ್ಲಿ ಬರೋ ನೀರಿರ್ತಾವೋ, ಆ ಸಂದರ್ಭಗಳಲ್ಲಿ ಒಂದು ಸೊಳ್ಳೆಗಳ ಉತ್ಪತ್ತಿ ತಾಣ ಆಗುತ್ತೆ. ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ನಮ್ಮ ಕಾಯಿಲೆ ಬರುತ್ತೆ. ಮುಖ್ಯವಾಗಿ ಮಲೇರಿಯಾ ರೋಗ. ಮಲೇರಿಯಾ ರೋಗ ಅಂದರೆ ನೀವು ಇತ್ತೀಚೆಗೆ ನೋಡಿಲ್ಲ, ಇತ್ತೀಚಿನ ಮಕ್ಕಳು ಅನುಭವಿಸೋದು ನೋಡಿಲ್ಲ. ನಾನು ಹೇಳ್ತೀನಿ ಸುಮಾರು 30 ವರ್ಷಗಳ ಹಿಂದೆ, 2005 ಹಿಂದ್ಗಡೆ, ಅವಾಗ ಚಿಕನ್ ಡೆಂಗ್ಯೂ ಕಡಿಮೆ ಇದ್ವು. 2003-4 ಹಿಂದ್ಗಡೆ. ಅದಕ್ಕೆ 2009ರಿಂದ 99 ಆ 10 ವರ್ಷಗಳ ಸಿಕ್ಕಾಪಟ್ಟೆ ಮಲೇರಿಯಾ ರೋಗ ಇತ್ತು. ಅಂದರೆ ಒಂದು ಊರಲ್ಲಿ ಒಂದು ಜ್ವರ ಬಂತಂದರೆ ಅದು ಮಲೇರಿಯಾ ಫಿಕ್ಸ್ ಆಗಿರೋದು. ಯಾಕಂದ್ರೆ ನಾನು ಉದಾಹರಣೆ ನಮ್ಮ ತಾಲೂಕಲ್ಲಿ ಹೇಳೋದಾದರೆ, 2000 ಇಸ್ವಿನಾಗೆ ಮದ್ದಕ್ನಲ್ಲಿ, ಆಮೇಲೆ ಬುಕ್ಕಪ್ಪಣ PS ಜಾನ್ಕೊಂಡ, ಒಂದು 10 ಹಳ್ಳಿನಾಗೆ ಒಂದು ಸಾರಿ ಮಲೇರಿಯಾ ಸ್ಮೇರ್ ತೆಗೆದು ಬಂದರೆ 10-15 ದಿನಕ್ಕೆ 50 ಪಾಸಿಟಿವ್ ಬರೋರು. ಈಗಿನ ಕಾಲದಲ್ಲಿ ಮಲೇರಿಯಾ ಇಲ್ಲವೇ ಇಲ್ಲ. 2015ರಿಂದ ನಮ್ಮ ತಾಲೂಕಿನಲ್ಲಿ ಮಲೇರಿಯಾ ರೋಗ ತುಂಬ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ? ಒಂದು ಪ್ರಕೃತಿನೂ ಇರ್ಬೋದು, ಒಂದು ಆರೋಗ್ಯ ಇಲಾಖೆ ಸಹ ಇದು. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ. ಜೀನಿ ಪರಿಶುದ್ಧ ನೀರು. ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.